ನನಗೆ ಯಾಕೋ ನಾವೆಲ್ಲೋ ಎಡುತ್ತಾ ಇದ್ದೀವಿ ಅನ್ನಿಸ್ತಿದೆ. ಮುಂದೆ ನೋಡಿಯಾ, ನಮಗೆ ಆ ಇಚ್ಛಾದಾರಿ ನಾಗಗಳನ್ನು ಹುಡ್ಕೋದಕ್ಕೆ ಬೇರೆ ಯಾವ ದಾರಿನೂ ಇಲ್ವಾ? ಇದೆ, ವಾಮಾಚಾರ ಮಾರ್ಗ. ನಿಮ್ಮ ಬಾಯಲ್ಲಿ ವಾಮಾಚಾರದ ಮಾತಾ? ಗರುಡ ಲೋಕದವರು ಮಾಡುವ ವಾಮಾಚಾರದ ಗಂಭೀರತೆಯ ಅರಿವಿದೆ ತಾನೇ? ನನಗೆ ಅರಿವಿದ್ದೆ ಈ ಹೆಜ್ಜೆ ಇಡ್ತಾ ಇರೋದು. ಬೇಡ. ವಾಮಾಚಾರದಿಂದ ಒಮ್ಮೆ ಉಲ್ಕೆಗಳು ಎದ್ದರೆ ಅವು ನಾಗಗಳು ಎಲ್ಲೇ ಇದ್ದರೂ ಹುಡುಕಿ ಬಲಿ ಪಡೆಯುತ್ತವೆ. ನಮ್ಮ ಅವಶ್ಯಕತೆನೂ ಅದೇ ತಾನೇ. ನಾವು ನಾಗಗಳ ಸಂಹಾರ ಮಾಡಬೇಕು ನಿಜ. ಹಾಗಂತ ಉಲ್ಕ ಪ್ರಯೋಗ ಮಾಡಿದರೆ ನಾಶವಾಗುವುದು ಬರೀ ನಾಗಗಳಲ್ಲ. ಉಲ್ಕೆಯ ಪ್ರಭಾವಕ್ಕೆ ಸುತ್ತಮುತ್ತ ಇರುವ ಜೀವರಾಶಿಗಳು ಜೀವಗಳನ್ನು ಕಳೆದುಕೊಳ್ಳುತ್ತೆ. ನನಗದರ ಚಿಂತೆ ಇಲ್ಲ. ನನ್ನ ಗುರಿ ಒಂದೇ, ಅದು ಸರ್ಪ ಸಂಹಾರ. ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ಸುವರ್ಣ, ನಾವೀಗ ಆದಿಶೇಷ ನಾಗಿಣಿಯನ್ನ ಹಿಡಿದು ಸಂಹಾರ ಮಾಡಲಿಲ್ಲ ಅಂದ್ರೆ ನಮಗೆ ಉಳಿಗಾಲ ಇಲ್ಲ. ಆ ನಾಗಮಣಿಯ ಶಕ್ತಿ ಪಸರಿಸುವುದಕ್ಕೆ ಇರೋದು ಕೇವಲ 6 ಮಾಸಗಳಷ್ಟೇ. ಅದಾದ್ಮೇಲೆ ಏನಾಗುತ್ತೆ? ಯಾರ ಬಳಿ ನಾಗಮಣಿಯು 24 ವರ್ಷಗಳ ಕಾಲ ಇರುತ್ತೋ ಅದು ಅವರದ್ದೇ ಸ್ವತ್ತಾಗುತ್ತದೆ. ಹಾಗೇನಾದ್ರೂ ಆದ್ರೆ ಆ ನಾಗಮಣಿನ ಪಡೆಯೋ ನಮ್ಮ ಆಸೆಯಾಗೆ ಉಳ್ದೋಗುತ್ತೆ. ಹಾಗಾಗಬಾರ್ದು. ಉಲ್ಕ ಪ್ರಯೋಗ ಮಾಡೋಣ ಅಪ್ಪಾಜಿ. ಒಂದು ಮಾತು ನೆನಪಿರಲಿ, ಯುದ್ಧಕ್ಕೆ ಅಂತ ಬಂದವರು ನಾವು. ನಮ್ಮ ಮನಸ್ಸು ಸದಾಕಾಲ ಗೆಲುವಿನ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಸಾಯುವ ಜೀವಿಗಳ ಬಗ್ಗೆ ಅಲ್ಲ. ದೇವ್ರೆ, ನನ್ನೊಳಗೆ ಏನಾಗ್ತಿದ್ಯೋ ಗೊತ್ತಿಲ್ಲ. ತ್ರಿಶೂಲ್ನ ಕಂಡ್ರೆ ಏನೋ ಒಂಥರ ಸೆಳ್ತಾ ಇದೆ. ಅವ್ನು ಮಾತಾಡ್ತಾ ಇದ್ರೆ ಇದಕ್ಕೂ ಮೊದಲು ಅದನ್ನೆಲ್ಲ ಎಲ್ಲೋ ಕೇಳಿದೀನಿ ಅನಿಸ್ತಾ ಇದೆ. ಎಲ್ಲಿ ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ನಾಗವನಗ ಹೋದಾಗ್ಲೂ ಸರಿಯಾಗಿ ಉತ್ತರ ಪಡೆಯೋದಕ್ಕೆ ಆಗ್ಲಿಲ್ಲ. ನಾನು ಇವಾಗ ಏನ್ ಮಾಡ್ಲಿ? ದೇವ್ರೆ, ಯಾರು ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಶಿವಾನಿ ಮಾತ್ರ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ಅನ್ಯಾಯವಾಗಿ ಅವತ್ತು ಬೇಜಾರಲ್ಲಿ ನಿನ್ ಮೇಲೆ ಕೋಪ ಮಾಡ್ಕೊಂಡು ಏನೇನೋ ಅಂದ್ಬಿಟ್ಟೆ. ಸಾರಿ ದೇವ್ರೆ. ಶಿವಾನಿ ನನ್ನ ಜೊತೆಗೆ ಹೀಗೆ ಇರೋ ನೋಡ್ಕೊಳಪ್ಪ. ಅದು ನೀವು ಅರ್ಶಿನ ಕುಂಕುಮನ ತಾಳಿಗೆ ಯಾಕೆ ಇಟ್ಕೊಂಡ್ರಿ? ನನ್ನ ಗಂಡನಿಗೆ ಒಳ್ಳೇದಾಗಲಿ ಅಂತ. ಹಾಗೆ ಮಾಡಿದ್ರೆ ಗಂಡನಿಗೆ ಒಳ್ಳೇದಾಗತ್ತಾ? ಹೆಣ್ಣಿಗೆ ಗಂಡನೇ ಸರ್ವಸ್ವ ಅಲ್ವಾ? ಅವ್ನು ಕಟ್ಟಿರೋ ಈ ತಾಳಿನೇ ಹೆಣ್ಣಿಗೆ ಮುತ್ತೈದ ಭಾಗ್ಯ ಕೊಡೋದು. ಅದಕ್ಕೆ ಗೌರವ ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಏನ್ ಮಾಡ್ತಾಳೆ? ಅಲ್ಲ, ಇವತ್ತು ಸೂರ್ಯ ಏನಾದ್ರು ಈಶಾನ್ಯದಲ್ಲಿ ಹುಟ್ಬಿಟ್ಟು ನನಗೆ ಡೌಟ್ ಆಗ್ತಾ ಇದೆ. ಬೆಳಿಗ್ಗೆ ಎದ್ದಾಗ ನೋಡ್ಲೇ ಇಲ್ಲ, ಮರ್ತ್ಬಿಟ್ಟೆ. ಯಾಕೆ, ಏನಾಯ್ತು? ಏನಿಲ್ಲ, ನನ್ನ ಕಣ್ಣೆದ್ರಿಗೆ ನಡೀತಾ ಇರೋದು ನಿಜಾನ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಏನು? ನನ್ನ ತಾಳಿಗೆ ಗೌರವ ಕೊಡೋದಿಲ್ಲ ಅಂತನಾ? ನೀನು ಮದುವೆ ಆದಾಗಿಂದ ಒಂದು 50 ಸತಿ ಹೇಳಿದ್ಯಾ, ಇದು ಮಾಂಗಲ್ಯ ಅಲ್ಲ, ನನ್ನ ಕೊರಳಿಗೆ ಬಿದ್ದಿರೋ ಉರುಳು ಅಂತ. ಅಲ್ಲ, ಅಷ್ಟು ಕೋಪದಿದ್ದಳು ಇವಾಗ ಸಡನ್ ಆಗಿ ಆಗ ನೀನನ್ನ ಸರಿಯಾಗಿ ಪ್ರೀತಿಸ್ತಾ ಇರ್ಲಿಲ್ಲ ಅನ್ಸುತ್ತೆ.
ಅದಕ್ಕೆ ನಾನು ಹಾಗಾಡ್ತಿದ್ದೆ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ ಇಡೀ ಜಗತ್ತೇ ನೋಡಿದೆ. ಎಷ್ಟು ಕೋಪ ಮಾಡ್ಕೋತಾ ಇದ್ದೆ ನನ್ನ ಮೇಲೆ ನೀನು. ಈ ಮನ್ಸಿಗೆ ಎಷ್ಟು ಬೇಜಾರು ಮಾಡಿದ್ಯಾ ಅಂತ ನನಗೆ ಮಾತ್ರ ಗೊತ್ತು. ನನ್ನನ್ನು ಕ್ಷಮಿಸ್ಬಿಡು ತ್ರಿಶೂಲ್. ಇರ್ಲಿ ನೋಡು, ಗಂಡ ಹೆಂಡತಿ ಮಧ್ಯ ಈ ಟ್ಯಾಂಕ್ಸ್, ಸಾರಿ ಈ ಪದಗಳೆಲ್ಲ ಬರಬಾರ್ದು. ನಮ್ಮ ಸಂಬಂಧನ ಕುಗ್ಗಿಸ್ಬಿಡುತ್ತೆ. ಮತ್ತೆ ಬೇಜಾರಾದಾಗ, ಖುಷಿ ಆದಾಗ ಏನು ಮಾಡಬೇಕು? ಖುಷಿ ಆದಾಗ ಒಂದ್ಸರಿ ಐ ಲವ್ ಯು ಅಂತ ಹೇಳಬೇಕು. ಮತ್ತೆ ಬೇಜಾರಾದಾಗ 2 ಸತಿ ಐ ಲವ್ ಯು ಅಂತ ಹೇಳಬೇಕು. ನೋಡು, ಈ ಥರ ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯ ಜಗಳ ಅನ್ನೋದೇ ಆಗೋದಿಲ್ಲ. ಅದು ಬಿಡು, ಬಾ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ. ತ್ರಿಶೂಲ್, ನಿನ್ನ ಕೈಯಾರೆ ನನಗೆ ಬಳೆಗಳನ್ನ ತೊಡಿಸ್ತೀಯಾ? ನಾನಾ? ಇಲ್ಲ, ಮತ್ತೆ ಬೇರೆ ಯಾರನ್ನಾದ್ರೂ ಕರಿಬೇಕಾ? ಇಲ್ಲ ಬೇಡ ಬೇಡ, ನಾನೇ ತೊಡಿಸ್ತೀನಿ. ಹೂವ ಮಡ್ಸು. ತ್ರಿಶೂಲ್, ಐ ಲವ್ ಯು. ಅರವೇ ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ. ಮೊದಲೇ ಬೆಳಗಾಯಿತು ಹೇಗೆ, ಕನಸೇ ಎದುರಾಯಿತು ಹೇಗೆ, ಋತುವೇ ಬದಲಾಯಿತು ಹೇಗೆ, ಹಿಂದೆ ಮುಂದೆ ನೋಡದೆ. ಕಣ್ಣಲ್ಲೇ 100 ಮಾತು ಆಡುತ್ತಾ ಮುಂದೆ ಕೂತು, ಜೀವದಲ್ಲಿ ಛಾಪು ಹೀಗೆ ಬೇರಿಲ್ಲ ಇನ್ಯಾರು. ನೀನೇ ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ ಹೇಳಿದ್ಯಲ್ಲ. ಹೀಗೆ ಯಾರು ಬಾ. ಆಗಿದೆ ಜೀವ ಆದ. ಓಂ ಜಾತ ಜತ ಸಂಯುಕ್ತ ಮರ್ದೆಂದು ಕೃತಿ ಲಕ್ಷಣಂ ಲೋಚನಾಯತ್ರ ಸ್ನುಕ್ನವತ ಪದಮೇಂದು ಸಾಧ್ಯ ಶನಯಂ. ಹೇ, ಕ್ಯಾ ಚಲ್ ರಾ ಇದ್ದಾರೆ? ಏನ್ ಮಾಡ್ತಿದ್ದೀರಾ ನೀವು? ನಿಮ್ದಕ್ಕೆ ಸಾಮಾನ್ಯ ಜನರಲ್ಲ. ನನಗೆ ಅನುಮಾನ ಬರ್ತಾ ಇದೆ. ಏಯ್, ನಿನಗೆ ಯಾಕೋ ಅದೆಲ್ಲ? ಸುಮ್ಮನೆ ನಿಂತ್ಕೋ. ನಿಮ್ದಕ್ಕೆ ಗಲತ್ ಮಾಡ್ತಿದ್ದೀರಾ ಅನಿಸ್ತಾ ಇದೆ. ನಿನ್ನ ಪ್ರಾಣ ಉಳಿಸ್ಕೊಳ್ಳೋ ಆಸೆ ಇದ್ರೆ ಸುಮ್ಮನೆ ಇರೋ, ಇಲ್ಲ ಅಂದ್ರೆ ಯಾಲ್ಲ, ಮಾಫ್ ಕರ್ದು. ನಿಮ್ದಕ್ಕೆ ಏನು ಕೇಳೋದಿಲ್ಲ, ನಮ್ದಕ್ಕೆ ದೂರ ನಿಂತ್ಕೋತೀನಿ. ಅಪ್ಪಾಜಿ, ಇನ್ಯಾರ ಅಡ್ಡಿಯೂ ಎದುರಾಗಲ್ಲ. ನೀವು ಪೂಜೆ ಶುರು ಮಾಡಿ. ಓಂ ಗರುಡದೇವಾಯ ನಮಃ. ಓಂ ಕಶ್ಯಪ ಪುತ್ರಾಯ ವಿದ್ಮಹಿ, ಓಂ ಪಕ್ಷಿರಾಜಾಯ ವಿದ್ಮಹಿ, ತನ್ನೋ ಗರುಡ ಪ್ರಚೋದಯಾತ್. ಪೂಜೆ ಆರಂಭವಾಗಿದೆ. ಆ ಇಚ್ಛಾಧಾರಿ ನಾಗಗಳ ಸರ್ವನಾಶಕ್ಕೆ ಕ್ಷಣಗಣನೆ ಪ್ರಾರಂಭ.
ಶಿವಾನಿ, ಇವತ್ತು ನನ್ನ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋ ದಿನ. ಯಾಕೆ? ನನ್ನ ಪ್ರೀತಿ ನನಗೆ ಸಿಕ್ಬಿಡ್ತು. ನನ್ನ ಹೆಂಡತಿ ನನ್ನೋಳಾದ್ಲು ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಇಷ್ಟು ದಿನ ನಾನು ಬೇರೆಯವಳಾಗಿದ್ನಾ? ಇಲ್ಲ ಇಲ್ಲ, ನಾನು ಹಾಗೆ ಹೇಳಿಲ್ಲ. ನೀನು ನನ್ನೋಳಾಗೆ ಇದ್ದೆ, ಆದರೆ ನಾನು ಒಪ್ಕೊಂಡಿರಲಿಲ್ಲ ಅಷ್ಟೇ. ಶಿವಾನಿ, ನೀನು ಯಾವಾಗಲೂ ನನ್ನ ಜೊತೆಗೆ ಹೀಗೆ ಇರ್ತೀಯಲ್ವಾ? ನಾನು ಉಸಿರು ಕೊನೆವರೆಗೂ ನಾನು ಹೀಗೆ ಇರ್ತೇನೆ. ಅಂದರೆ ನಾವಿಬ್ಬರನ್ನ ಯಾರು ದೂರ ಮಾಡೋಕ್ಕಾಗೋದಿಲ್ಲ. ತ್ರಿಶೂಲ್, ತ್ರಿಶೂಲ್, ಅಲ್ಲೇನೋ ಪೂಜೆ ನಡೀತಿರೋ ಹಾಗಿದೆ. ನಾನು ಅದೇ ನೋಡ್ತಾ ಇದ್ದೀನಿ. ಏನದು? ಇರೋ ನಿಮಿಷ ಹೋಗಿ ವಿಚಾರಿಸ್ಕೊಂಬರ್ತೀನಿ. ನಾನು ಬರ್ತೀನಿ. ಸರಿ ಬಾ. ಸಾಬ್, ಎಲ್ಲಿ ಹೋಗ್ತಾ ಇದ್ದೀರಾ? ಅಣ್ಣ, ಅಲ್ಲಿ ಏನೋ ನಡೀತಾ ಇದೆ. ಏನು ನಡೀತಾ ಇದೆ ಅಣ್ಣ? ಅದು ನಿಮ್ದಕ್ಕೆ ಸಂಬಂಧ ಇಲ್ಲ. ನಿಮ್ಮ ಪಾಡಿಗೆ ನೀವು ಹೋಗಿ. ಅಲ್ಲ, ತ್ರಿಶೂಲ್, ಅವ್ರು ನಮಗೆ ಆಶ್ರಯ ಕೊಟ್ಟಿದ್ದಾರೆ. ಅವ್ರ ವೈಯಕ್ತಿಕ ಕೆಲಸನ ನಾವು ಪ್ರಶ್ನೆ ಮಾಡೋದು ಬೇಡ. ಬಾ. ಉಲ್ಕ ಪ್ರಯೋಗದ ಸಮಯ ಬಂದೇ ಬಿಡ್ತು. ಎಲ್ಲರೂ ವಾಮದೇವನನ್ನು ನೆನೆದು ಪೂಜೆಯ ಫಲ ನಮ್ಮ ಪರವಾಗಿ ಬರಲೆಂದು ಮಂತ್ರ ಪಠಿಸಿ ಹೋಗು. ಆ ಇಚ್ಛಾದಾರಿ ನಾಗಗಳನ್ನ ಹುಡುಕಿ ಅವರೆಲ್ಲೇ ಇದ್ದು ಸರ್ವನಾಶ ಮಾಡು. ಹೋಗು. ಅಪ್ಪಾಜಿ, ನಾವು ವಾಸವಾಗಿದ್ದ ಮನೆಯ ಕಡೆ ಹೋಗ್ತಾ ಇದೆ. ನನಗೂ ಅದೇ ತಿಳಿತಾ ಇಲ್ಲ. ಮನೆಯ ಪ್ರವೇಶ ಮಾಡ್ತಾ ಇವೆ ಅಂದ್ರೆ ಇಚ್ಛಾದಾರಿ ನಾಗಗಳು ನಮ್ಮನೇಲೇ ಇದ್ದಾರಾ? ಅಂದ್ರೆ ನಮ್ಮ ಶತ್ರುಗಳು ನಮ್ಮ ಜೊತೆನೇ ಇದ್ದಾರಾ? ಆದಿಶೇಷ, ಒಡೆಯ, ಉಲ್ಕ ಮತ್ತೆ ಮರಳಿ ಬರ್ತಾ ಇದೆ. ಅಪ್ಪಾಜಿ, ಏನಿದು? ಆ ಆದಿಶೇಷನ ಸಂಹಾರ ಮಾಡಲು ಕಳಿಸಿದ ಉಲ್ಕೆಯ ನಾಶವಾಗಿದೆ. ಯಾಕೆ ಅಪ್ಪಾಜಿ? ಏನಾಯ್ತು? ಅಪ್ಪಾಜಿ, ಯಾಕೆ ಮೌನವಾಗಿದ್ದೀರಾ? ಈ ಮನೆಯಲ್ಲಿ ಏನೋ ನಿಗೂಢ ಅಡಗಿದೆ. ಆ ರಹಸ್ಯವನ್ನ ಮೊದಲು ತಿಳ್ಕೋಬೇಕು. ಈ ಮನೆಯಲ್ಲಿ ದೈವಾಂಶ ಇರುವಂತ ಅನುಭವ ಆಗ್ತಾ ಇದೆ. ಯಾವುದೋ ದೈವ ಶಕ್ತಿ ನಮ್ಮ ಉಲ್ಕಾ ಪ್ರಯೋಗವನ್ನ ನಾಶ ಮಾಡಿದೆ. ಯಾವುದಾ ಶಕ್ತಿ? ಹುಡುಕಿ. ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ,
ಏನಾಯ್ತು? ಅಲ್ಲಿ ಅಲ್ಲಿ ಸ್ಫಟಿಕಲಿಂಗ. ಚಂದ್ರಹಾಸ, ಒಡೆಯ, ಆದಿಶೇಷನ ಮನೆಗೆ ಹೋಗು. ಅವನ ಮುಖ ಚಹರೆಯನ್ನು ತಿಳ್ಕೊಂಬ. ಅವನ ಮನೆಗೆ ಹೋದ್ರೆ ಹೇಗೆ ಗೊತ್ತಾಗುತ್ತೆ? ಅವನಲ್ಲಿ ಇಲ್ವಲ್ಲ ಈಗ. ಅವರ ಮನೆಯಲ್ಲಿ ಒಂದಾದರೂ ಭಾವಚಿತ್ರ ಇರಬೇಕಲ್ಲ. ನಮಗೆ ಒಂದು ಚಿಕ್ಕ ಸುಳಿವು ಸಿಕ್ಕಿದರೂ ಸಾಕು. ತ್ರಿಶೂಲ್, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀನು ನನ್ನ ಜೊತೆಗೆ ಎಷ್ಟು ಕ್ಲೋಸ್ ಆಗಿರೋದು ನಿಜನಾ ಸುಳ್ಳ ಅಂತ ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಿನಗೆ ನಂಬಿಕೆ ಇಲ್ಲ ಅಂತ ಆಯ್ತು. ಸತ್ಯ ಅಂತ ಸಾಬೀತು ಮಾಡೋದಕ್ಕೆ ಈಗ ನಾನು ಏನು ಮಾಡಬೇಕು? ನಂಬಿಕೆ ಪ್ರಶ್ನೆ ಅಲ್ಲ ಶಿವಾನಿ. ನಾನೇನು ಮತ್ತೆ ಮೋಸ ಹೋಗ್ಬಿಡ್ತೀನಿ ಅಂತ ನನ್ನ ಮೇಲೆ ನನಗೆ ಕಾಳಜಿ ಅಷ್ಟೇ. ಮೋಸನ? ನಾನು ಮದುವೆಗಿಂತ ಮುಂಚೆ ಕಳೆದು ಹೋಗಿದ್ದೆ, ಗೊತ್ತಲ್ಲ? ಹಾ, ಯಾವುದೋ ಸ್ನೇಹಿತನ ಜೊತೆ ಹೋಗಿದ್ದೆ. ಅದೆಲ್ಲ ಸುಳ್ಳು. ನನ್ನ ಜೊತೆಗೆ ಸ್ನೇಹಿತೆ ಇದ್ದಿದ್ದು ನಿಜ. ಅದು ಬೇರೆ ಯಾರೂ ಅಲ್ಲ, ನೀನೇ. ನಾನಾ? ನೀನೇ ನನ್ನನ್ನು ಒಂದು ದ್ವೀಪ ಕರ್ಕೊಂಡು ಹೋಗಿದ್ದು. ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು? ನನ್ನ ಮದುವೆಲಿದ್ದೆ ತಾನೆ? ನಾನು ಹೇಳ್ತಾ ಇರೋದು ನಿಜ ಶಿವಾನಿ. ನನ್ನ ಮಾತು ನೀನು ನಂಬೋದಿಲ್ಲ ಅಂತ ನನಗೆ ಗೊತ್ತು, ಆದರೂ ಹೇಳ್ತೀನಿ. ಮದುವೆಗಿಂತ ಮುಂಚೆ ಬ್ಯಾಚುಲರ್ ಪಾರ್ಟಿ ಆಯ್ತಲ್ಲ, ಅದಾದಮೇಲೆ ನೀನು ಬಂದು ನನ್ನನ್ನು ಒಂದು ದ್ವೀಪ ಕರ್ಕೊಂಡು ಹೋದೆ. ಅಲ್ಲೂ ನೀನು ನನ್ನ ಜೊತೆಗೆ ತುಂಬ ಕ್ಲೋಸ್ ಆಗಿದ್ದೆ. ನಾನು ಇದನ್ನೆಲ್ಲ ಮಾಡಿದ್ನ? ನಾನು ಬಂದು ನಿನ್ನನ್ನು ಕರ್ಕೊಂಡು ಹೋಗಿದ್ನಾ? ಹಾಂ, ನೀನೇ ನನ್ನ ಕರ್ಕೊಂಡು ಹೋಗಿದ್ದು. ಅಂದರೆ ಈ ನಿಜವಾದ ಶಿವಾನಿ ಅಲ್ಲ, ಶಿವಾನಿ ರೂಪದಲ್ಲಿರೋ ಬೇರೆ ಯಾರೋ. ಶಿವಾನಿ ರೂಪದಲ್ಲಿರೋ ಬೇರೆ ಯಾರು ಅಂದರೆ? ನೀನು ನಾನು ಹೇಳೋದನ್ನು ಕೇಳಿ ನಗಬಾರ್ದು. ಇಲ್ಲ, ಹೇಳು. ಯಾವುದೋ ಸರ್ಪ ನಿನ್ನ ರೂಪದಲ್ಲಿ ಬಂದಿತ್ತು, ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಯ್ತು. ನನಗೆ ಆ ವಿಷಯ ಗೊತ್ತಾಗಿ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದಾಗ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತು. ಯಾವುದೋ ಸ್ವಲ್ಪ ನನ್ನ ರೂಪದಲ್ಲಿತ್ತ ಅಂದ್ರೆ ಅಂದ್ರೆ ಯಾವುದೋ ಇಚ್ಛಾದಾರಿ ನಾಗದ ಪ್ರವೇಶ ಆಗಿದೆ. ಯಾರದು? ಆದರೆ ನನ್ನ ಶಕ್ತಿ ಗೊತ್ತಲ್ಲ, ಅಲ್ಲೇ ಅದ್ರ ಜೊತೆಗೆ ಸರ್ರೆ ಹೊಡೆದಾಡಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಆಮೇಲೆ ಅಲ್ಲಿಂದ ಮದುವೆ ರೆಸಾರ್ಟಿಗೆ ಬಂದಿದ್ದೆ, ನೀನು ಓಡ್ ಬಂದು ನನ್ನ ಹಗ್ ಮಾಡಿದೆ. ಮುಂದೆ ಎಲ್ಲ ಗೊತ್ತಲ್ಲ ನಿನಗೆ. ತ್ರಿಶೂಲ್, ನನ್ನ ರೂಪದಲ್ಲಿ ಇದ್ದಿದ್ದು ಯಾರು ಅಂತ ನೀನು ನೋಡಿದ್ಯಾ? ಅದು ಇಲ್ಲ. ಯಾಕೆ ಕೇಳಿದೆ? ನನ್ನ ರೂಪದಲ್ಲಿ ಬೇರೆ ಯಾರೋ ಇದ್ರು ಅಂತ ಹೇಳ್ತಿದ್ಯಲ್ಲ, ಅದು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಅಷ್ಟೆ. ಬಿಟ್ಟಾಕು ಶಿವಾನಿ, ನಾನಂತೂ ತಲೆ ಕೆಡಿಸ್ಕೊಳ್ಳಿಲ್ಲ. ಒರಿಜಿನಲ್ ಶಿವಾನಿನೇ ನನ್ನ ಎದುರುಗಡೆ ಇರಬೇಕಾದ್ರೆ ಯಾವುದೋ ಡೂಪ್ಲಿಕೇಟ್ ಚೈನಾ ಮಾಡಲು ಬಗ್ಗೆ ನಾನೇ ತಲೆ ಕೆಡಿಸ್ಕೊಳ್ಳಿ ಅಲ್ವಾ? ನನ್ನ ರೂಪ ಪಡ್ಕೊಂಡಿದ್ದು ಯಾರು? ಗರುಡ ಪಕ್ಷಿ, ನಿನಗೆ ಆದಿಶೇಷ ನಾಗಿಣಿ ಮಾತ್ರ ಶತ್ರುವಲ್ಲ, ಈ ಗರುಡ ಪಕ್ಷಿಗಳು ಶತ್ರುಗಳೇ. ನೀನು ಎದುರಿಸಬೇಕಾಗಿರೋದು ನಾಗಲೋಕದವರನ್ನು ಮಾತ್ರ ಅಲ್ಲ, ಗರುಡ ಲೋಕದವರನ್ನು ಕೂಡ.